ಬಿಡದಿ ಟೌನ್ಶಿಪ್ ವಿರುದ್ಧ ಈಗ ಸಮರ ಮತ್ತೆ ಭುಗಿಲೇಳ್ತಾ ಇದೆ. ಇಂದಿನಿಂದ ಬಿಡದಿಯಿಂದ ಜೆಡಿಎಸ್ ಪಾದಯಾತ್ರೆ ನಡೆಯುತ್ತೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಒಂದು ಬೃಹತ್ ಹೋರಾಟ ನಡೀತಾ ಇದೆ. ಬೈರಮಂಗಲದಿಂದ ಬೆಂಗಳೂರಿನ ತನಕ ಪಾದಯಾತ್ರೆ ಇರುತ್ತೆ. ಈ ಬೆಳಗ್ಗೆ 10 ಗಂಟೆಯಿಂದ ಪಾದಯಾತ್ರೆ ಶುರುವಾಗುತ್ತೆ. ಇಂದು ನಾಳೆ ನಾಡಿದ್ದು ಕೂಡ ನಡೆಯುತ್ತೆ ಈ ಒಂದು ಪಾದಯಾತ್ರೆ. ಒಟ್ಟು 3 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರುದ್ಧ ಇದೀಗ ಜೆಡಿಎಸ್ನ ಸಮರ ಮತ್ತೆ ಭುಗಿಲೆದ್ದಿದೆ. ಸರ್ಕಾರದ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ಇವತ್ತಿನಿಂದ ಜೆಡಿಎಸ್ ನಾಯಕರು ಬೃಹತ್ ಪಾದಯಾತ್ರೆ ಶುರು ಮಾಡುತ್ತಿದ್ದು, ಹೋರಾಟಕ್ಕೆ ಬಿಜೆಪಿ ನಾಯಕರು ಕೂಡ ಸಾಥನ್ನು ಕೊಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಬಿಡದಿಯಿಂದ ಪಾದಯಾತ್ರೆ ಶುರುವಾಗುತ್ತೆ. ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿರತಕ್ಕಂಥ ಈ ಒಂದು ಬೃಹತ್ ಪಾದಯಾತ್ರೆ ಬೈರಮಂಗಲದಿಂದ ಬೆಂಗಳೂರಿನ ತನಕ ಸಾಗುತ್ತೆ. ಇದು ಕೇವಲ ಒಂದು ದಿನದ ಪ್ರತಿಭಟನೆಯಲ್ಲ. ಇವತ್ತು, ನಾಳೆ ಹಾಗೂ ನಾಡಿದ್ದು ಒಟ್ಟು 3 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ನಡೆಯುತ್ತೆ. ಹಳೆ ಮೈಸೂರು ಭಾಗದ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಬೆಂಬಲಿಗರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸತಕ್ಕಂಥ ನಿರೀಕ್ಷೆ ಇದೆ. ಜೆಡಿಎಸ್ ಹೋರಾಟಕ್ಕೆ ಈಗ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಜೆಡಿಎಸ್ ಪಾದಯಾತ್ರೆಯಲ್ಲಿ ಎಚ್ ಡಿ ಕುಮಾರಸ್ವಾಮಿ, ಆರ್ ಅಶೋಕ್, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಎಲ್ಲರೂ ಕೂಡ ಭಾಗಿಯಾಗ್ತಾ ಇದ್ದಾರೆ. ಹಳೆ ಮೈಸೂರು ಭಾಗದ ಜೆಡಿಎಸ್ ಮುಖಂಡರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನು ಈ ಒಂದು ಹೋರಾಟಕ್ಕೆ ಬಿಜೆಪಿ ನಾಯಕರು ಕೂಡ ಕೈ ಜೋಡಿಸಿರತಕ್ಕಂಥದ್ದು ರಾಜಕೀಯವಾಗಿ ಮತ್ತಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್, ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಸೇರಿದಂತೆ ಬಿಜೆಪಿ ನಾಯಕರು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಈಗಾಗಲೇ ಜೆಡಿಎಸ್ ಹಾಗೂ ಬಿಜೆಪಿ ನಾಯಕರು ಹಲವು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಯೋಜನೆಯಿಂದ ಸ್ಥಳೀಯರು, ರೈತರು ಹಾಗೂ ಭೂಮಾಲೀಕರಿಗೆ ಆಗಬಹುದಾದ ಪರಿಣಾಮಗಳ ಬಗ್ಗೆ ಸ್ಪಷ್ಟತೆ ನೀಡಬೇಕು ಅನ್ನೋದು ವಿಪಕ್ಷಗಳ ಒಂದು ಪ್ರಮುಖ ಆಗ್ರಹ ಆಗಿದೆ. ಹೀಗಾಗಿ ಬಿಡದಿಯಿಂದ ಬೆಂಗಳೂರಿನ ತನಕ ನಡೆಯಲಿರತಕ್ಕಂಥ ಈ ಒಂದು ಪಾದಯಾತ್ರೆ ಸರ್ಕಾರದ ವಿರುದ್ಧ ಜೆಡಿಎಸ್ ಹಾಗೂ ಬಿಜೆಪಿ ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ ಆಗುತ್ತಾ ಅನ್ನುವಂಥ ಒಂದು ಕುತೂಹಲ ಮೂಡಿಸಿದೆ. ಒಟ್ಟಿನಲ್ಲಿ ಬಿಡದಿ ಟೌನ್ಶಿಪ್ ವಿರುದ್ಧ 3 ದಿನಗಳ ಕಾಲ ನಡೀತಕ್ಕಂಥ ಒಂದು ಪಾದಯಾತ್ರೆ, ನಿಖಿಲ್ ನೇತೃತ್ವ, HDK ಬಿಜೆಪಿ ನಾಯಕರ ಸಾಥ್, ಯೋಜನೆ ವಿಚಾರ ಇದೀಗ ಮತ್ತೊಂದು ಸುತ್ತಿನ ರಾಜಕೀಯ ಸಮರಕ್ಕೆ ಇದು ವೇದಿಕೆಯಾಗಿದೆ. ಇವತ್ತಿಂದ ಶುರುವಾಗುತ್ತೆ. ನೋಡೋಣ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಂತ. ಒಟ್ಟಿನಲ್ಲಿ ಈಗ ಪಾದಯಾತ್ರೆ ಎಲ್ಲಿಂದ ಶುರುವಾಗುತ್ತೆ, ಎಷ್ಟು ಗಂಟೆಗೆ ಈಗ ಪಾದಯಾತ್ರೆಗೆ ಶುರು ಮಾಡ್ತಾರೆ, ಅದಾದ ನಂತರ ಯಾರ್ಯಾರು ಸೇರ್ಕೊಳ್ತಾರೆ. ಈಗ ಆರ್ ಅಶೋಕ್ ಅವರು ಬರ್ತಾರೆ ಅಂತ ಹೇಳಿದರು, ಎಚ್ ಡಿ ಕುಮಾರಸ್ವಾಮಿ ಅವರು, ಸಿಎನ್ ಅಶ್ವತ್ಥನಾರಾಯಣ್ ಅವರು ಕೂಡ ಬರ್ತಾ ಇದ್ದಾರೆ. ಸೊ ನಿಖಿಲ್ ಕುಮಾರಸ್ವಾಮಿ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪಾದಯಾತ್ರೆ ಶುರುವಾಗುತ್ತೆ. ಇವತ್ತು, ನಾಳೆ, ನಾಡಿದ್ದು 3 ದಿನಗಳ ಕಾಲ ಈ ಒಂದು ಪಾದಯಾತ್ರೆ ಇರುತ್ತೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ಬಿಡದಿಯಿಂದ ಈ ಒಂದು ಪಾದಯಾತ್ರೆ ಶುರುವಾಗುತ್ತಂತೆ. ಬಿಡದಿಯಿಂದ ಶುರುವಾದಂತಹ ಪಾದಯಾತ್ರೆ ಬೆಂಗಳೂರಿನ ತನಕ, ಅಂದರೆ ಬೈರಮಂಗಲದಿಂದ ಬೆಂಗಳೂರಿನ ತನಕ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆಯಲಿರತಕ್ಕಂಥ ಈ ಒಂದು ಬೃಹತ್ ಪಾದಯಾತ್ರೆ ಹಳೆ ಮೈಸೂರು ಭಾಗದ ಜೆಡಿಎಸ್ ಮುಖಂಡರು ಕೂಡ ಸೇರ್ಕೊಳ್ತಾ ಇದ್ದಾರೆ, ಕಾರ್ಯಕರ್ತರು ಸೇರ್ಕೊಳ್ತಾ ಇದ್ದಾರೆ, ಬೆಂಬಲಿಗರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸ್ತಕ್ಕಂಥ ನಿರೀಕ್ಷೆ ಕೂಡ ಇದೆ. ಬಿಜೆಪಿ ನಾಯಕರುಗಳು ಕೈ ಜೋಡಿಸ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅದರಲ್ಲಿ ಆರ್ ಅಶೋಕ್ ಹಾಗೂ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್ ಅವರು ಸೇರಿದಂತೆ ಬಿಜೆಪಿ ಒಂದಿಷ್ಟು ನಾಯಕರುಗಳು ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದಾದ ನಂತರ ಒಂದಿಷ್ಟು ದಿನಗಳ ಕಾಲ ಇದನ್ನು ಕೈ ಬಿಡಲಾಗಿತ್ತು. ಕಾರಣ ಚೆನ್ನಮ್ಮನವರ ಒಂದು ಅಗಲಿಕೆಯ ಕಾರಣ ಇದನ್ನು ಸದ್ಯದ ಮಟ್ಟಿಗೆ ಸ್ಟಾಪ್ ಮಾಡಲಾಗಿತ್ತು. ಮತ್ತೆ ಈಗ ಜೆ ಡಿ ಎಸ್
ಪಾದಯಾತ್ರೆ ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಳ್ತು. ಅದೇ ರೀತಿ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಇವತ್ತಿನಿಂದ ಈ ಒಂದು ಪಾದಯಾತ್ರೆ ಶುರುವಾಗ್ತಾ ಇದೆ. ಈ ಪಾದಯಾತ್ರೆಯಿಂದ ರೈತರಿಗೆ ಯಾವ ರೀತಿಯ ಒಂದು ಫಲ ಸಿಗುತ್ತೆ, ಸರ್ಕಾರ ಈ ಒಂದು ಯೋಜನೆಯನ್ನು ಕೈ ಬಿಡಬಹುದಾ, ರೈತರಿಗೆ ಅನುಕೂಲ ಆಗಬಹುದಾ, ಎಲ್ಲವನ್ನ ಈಗ ಕಾದು ನೋಡಬೇಕಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ತಿಮ್ಮೇಗೌಡ, ಈಗ ಇವತ್ತಿನಿಂದ ಶುರುವಾಗ್ತಾ ಇದೆ. ಎಷ್ಟು ಗಂಟೆಗೆ ಶುರುವಾಗುತ್ತೆ, ಯಾರ್ಯಾರು ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಪಾದಯಾತ್ರೆಯಲ್ಲಿ, ಈ ಒಂದು ಪಾದಯಾತ್ರೆಯಿಂದ ಯಾವ ರೀತಿ ವರ್ಕೌಟ್ ಆಗ್ಬೋದು, ಅನ್ನದಾತರಿಗೆ ಅಂದರೆ ರೈತರಿಗೆ ಈ ಒಂದು ಇದರಿಂದ ಮುಕ್ತಿ ಸಿಗ್ಬೋದಾ, ಆ್ಯಂಡ್ ಸರ್ಕಾರ ಯಾವ ರೀತಿಯ ಒಂದು ನಿರ್ಧಾರವನ್ನು ಮಾಡ್ಕೋಬೋದು, ಒಂದಿಷ್ಟು ಮಾಹಿತಿ ಕೊಡೋದಾದರೆ. ಪ್ರಮೋದ್, ಭಾಳ ಮುಖ್ಯವಾಗಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಹೋರಾಟಕ್ಕಿಳಿದಿರ್ತಕ್ಕಂಥ JDS ನಾಯಕರು ಈ ಒಂದು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ಮುಂದಾಗಿದ್ದಾರೆ. ಅದರಂತೆ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿಯವರು ಇಂದಿನಿಂದ 3 ದಿನಗಳ ಕಾಲ ಪಾದಯಾತ್ರೆ ಹಮ್ಮಿಕೊಂಡಿರ್ತಕ್ಕಂಥದ್ದು. ಎಲ್ಲಿಂದ ಬಿಡದಿಯ ಬೈರಮಂಗಲದಿಂದ ವಿಧಾನಸೌಧದವರೆಗೆ ಈ ಒಂದು ಬೃಹತ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಇಂದು ಬೆಳಗ್ಗೆ 10 ಗಂಟೆಗೆ JDS ನಾಯಕ ಹಾಗೂ ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು ಈ ಒಂದು ಪಾದಯಾತ್ರೆಗೆ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಮೈತ್ರಿ ನಾಯಕರಾದಂಥ ಪ್ರತಿಪಕ್ಷ ನಾಯಕ R ಅಶೋಕ್ ಮತ್ತು BJP ಹಿರಿಯ ನಾಯಕ ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ CN ಅಶ್ವತ್ಥನಾರಾಯಣ್ ಸೇರಿದಂತೆ ಹಲವು BJP ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಈ ಒಂದು ಏನು ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ DK ಶಿವಕುಮಾರ್ ವರ್ಸಸ್ ಕುಮಾರಸ್ವಾಮಿ ನಡುವೆ ಮದಗಜಗಳ ನಡುವೆ ಕಾದಾಟ ಶುರುವಾಗಿರ್ತಕ್ಕಂಥದ್ದು. ಒಂದು ಕಡೆಯಾಗಿ ಬಿಡದಿ ಟೌನ್ಶಿಪ್ಪನ್ನು ಮಾಡಿಯೇ ತೀರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಹಠಕ್ಕೆ ಬಿದ್ದಿದ್ದಾರೆ. ಮತ್ತೊಂದು ಕಡೆಗೆ ಹೇಗಾದರೂ ಮಾಡಿ ಈ ಒಂದು ಯೋಜನೆಗೆ ಏನು ತಡೆಯನ್ನು ಒಡ್ಡಿ ಆ ಮೂಲಕವಾಗಿ ತನ್ನ ಭದ್ರಕೋಟೆಯಲ್ಲಿ ಪಾರುಪತ್ಯವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರು ಪಣ ತೊಟ್ಟಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಈ ಒಂದು ಹೋರಾಟವನ್ನು ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಿವಿಧ ಮಜಲುಗಳಲ್ಲಿ ಹೋರಾಟವನ್ನು ರೂಪಿಸ್ತಾ ಇರ್ತಕ್ಕಂಥ JDS ನಾಯಕರು ಇವತ್ತಿನಿಂದ 3 ದಿನಗಳ ಕಾಲ ಪಾದಯಾತ್ರೆ ಹಮ್ಮಿಕೊಂಡಿದ್ರೆ, ಬೈರಮಂಗಲದಿಂದ ಇವತ್ತು ಪಾದಯಾತ್ರೆಯನ್ನು ಆರಂಭ ಮಾಡ್ತಾರೆ. ಇವತ್ತು ಬಿಡದಿಯಲ್ಲಿ ಇವತ್ತು ಆಲ್ಟ್ ಆಗ್ತಾರೆ. ಇದು ಒಂದು ಕಡೆ ಆದರೆ ಬಿಡದಿಯಲ್ಲಿ ಆಲ್ಟ್ ಆದರೆ ಮತ್ತೆ ಮುಂದಿನ ನಾಳೆ ಇಲ್ಲಿ ಕೆಂಗೇರಿಯಲ್ಲಿ ಆಲ್ಟ್ ಆಗ್ತಾರೆ. ಮತ್ತೆ ನಾಡಿದ್ದು ಫ್ರೀಡಮ್ ಪಾರ್ಕನ್ನು ತಲುಪುವಂಥ ಒಂದು ಪಾದಯಾತ್ರೆ ಬೃಹತ್ ಸಮಾವೇಶಕ್ಕೂ ಕೂಡ ಅಣಿಯಾಗಿರ್ತಕ್ಕಂಥದ್ದು. ಬೃಹತ್ ಸಮಾವೇಶದ ಬಳಿಕ ವಿಧಾನಸೌಧದ ಮುತ್ತಿಗೆಗೂ ಕೂಡ JDS ನಾಯಕರು ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇನ್ನು ನಿಖಿಲ್ ಕುಮಾರಸ್ವಾಮಿಯವರ ಈ ಒಂದು ಪಾದಯಾತ್ರೆಗೆ ಹಳೆ ಮೈಸೂರು ಭಾಗದ JDS ಶಾಸಕರುಗಳು, ಮುಖಂಡರುಗಳು, ಪರಾಜಿತ ಅಭ್ಯರ್ಥಿಗಳು, ಸಾವಿರಾರು ಮಂದಿ ಕಾರ್ಯಕರ್ತರುಗಳು ಕೂಡ ಈಗಾಗಲೇ ಸಜ್ಜಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇದೊಂದು ರೀತಿ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು JDS ನಾಯಕರುಗಳು. ಹೀಗಾಗಿ ಒಂದು ಪ್ರತಿಷ್ಠೆಯ ಈ ಒಂದು ಹೋರಾಟದಲ್ಲಿ ಹೇಗಾದರೂ ಮಾಡಿ DK ಶಿವಕುಮಾರ್ ಅವ್ರನ್ನ ಅಣಿಬೇಕು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ದಳಪತಿಗಳು ಇದ್ದಾರೆ. ಸೊ ಹೀಗಾಗಿಯೇ ಈ ಒಂದು DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ನಡುವಿನ ಈ ಒಂದು ಏನು ಜಿದ್ದಾಜಿದ್ದಿಯ ಒಂದು ಪ್ರತಿಷ್ಠೆಗೆ ಕಾರಣವಾಗಿರ್ತಕ್ಕಂಥ ಈ ಒಂದು ಬಿಡದಿ ಟೌನ್ಶಿಪ್ ವಿವಾದ ಏನಿದೆ ದಿನಕ್ಕೂ ಕೂಡ ಒಂದು ರೀತಿ ಕಾವೇರ್ತಾ ಇರ್ತಕ್ಕಂಥದ್ದು. ಇವತ್ತು ನಿಜಕ್ಕೂ ಒಂದು ರೀತಿ ಬಿಡದಿಯಲ್ಲಿ JDS ನಾಯಕರುಗಳು ಒಂದು ರೀತಿ ಬೃಹತ್ ಹೋರಾಟಕ್ಕೂ ಕೂಡ ಅಣಿಯಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಇಡೀ ಏನು ರಾಜಕೀಯ ಆಸಕ್ತರ ಚಿತ್ತ ಬಿಡದಿಯತ್ತ ಬೀರಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಪ್ರಮೋದ್, ಹಾಗೆ ಸಂಪರ್ಕದಲ್ಲಿ ಇರಿ ತಿಮ್ಮೇಗೌಡ.